ಇವತ್ತು ನಮ್ಮ ಸುನೀಲ್ ಅವರು ಯಾವ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು, ತನ್ನ ಮಗನ ಹುಟ್ಟುಹಬ್ಬ ಅಂದರೆ ಅತಿಥಿ ಗಣ್ಯರನ್ನು ಬರಮಾಡಿಕೊಂಡು, ಗುರುಗಳನ್ನು ಬರಮಾಡಿಕೊಂಡು, ಅಲ್ಲಿ ಸಂಗೀತದವನ್ನು ಬರಮಾಡಿಕೊಂಡು, ಆ ಎಲ್ಲ ಮುಖೇನ ಚರಿತವರಿಗೆ ದೀಪ ಬೆಳಗಿಸುವಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರಲ್ಲ, ಇದು ಬಹಳ ವೈಶಿಷ್ಟ್ಯವಾಗಿರುವಂಥ ಹುಟ್ಟುಹಬ್ಬ. ಯಾವ ರೀತಿ? ದೀಪ ಬೆಳಗಿಸುವಂಥ ಹುಟ್ಟುಹಬ್ಬ. ಏನು ದೀಪ ಹಚ್ಚುವಂಥ ಸಂಸ್ಕೃತಿ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ. ಈಗ ನೋಡ್ರಿ, ತಾರಾಮಂಡಲ ಹಾರ್ತು, ಅದು ಹಚ್ಚುವಂಥ ಸಂಸ್ಕೃತಿ. ಏನು ತಾರಾಮಂಡಲ ಹಾರಿಸ್ತೀರಿ ನೀವೆಲ್ಲ? ಆರಿಸುವಂಥ ಸಂಸ್ಕೃತಿ ನಮ್ದಲ್ಲ, ದೀಪ ಹಚ್ಚುವಂಥ ಸಂಸ್ಕೃತಿ ನಮ್ಮದು. ಹಾಗೆ ಇವತ್ತು ದೀಪವನ್ನು ಹಚ್ಚುವುದರ ಜೊತೆಗೇನೆ ಚರಿತವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಬಹಳ ವೈಶಿಷ್ಟ್ಯವನ್ನು ಹೊಂದ್ತಾ ಇದೆ. ಆ ನಿಮಿತ್ತವಾಗಿ ಇವತ್ತು ಚರಿತವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು, ವಿದ್ಯಾಬುದ್ಧಿಯನ್ನು ಕರುಣಿಸಲಿ. ಉತ್ತರೋತ್ತರವಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕೇವಲ ನಮ್ಮ ತಾಲೂಕಿಗಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ ತನ್ನ ಹೆಸರುವಾಸಿ ಆಗಲಿ ಅಂತ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.